ಸೊ ಫೈನಲಿ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 5 ಹತ್ರ ಬಂದಿದ್ದೀನಿ. ಕ್ರಿಸ್ಲೈನ್ ಟೆಕ್ ಮೊಬೈಲಿಟಿ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿಯವರು ಒಂದು ಬಸ್ಸನ್ನು ಲಾಂಚ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಚೀಫ್ ಗೆಸ್ಟ್ ಆಗಿರೋಂಥ ಜಿ ಪರಮೇಶ್ವರ್ ಸರ್ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ಪ್ರತಿಯೊಂದು ಕ್ಲಿಪ್ಪನ್ನು ತೋರಿಸ್ತಾ ಹೋಗ್ತೀನಿ. ಹೊಳ್ಳಿ ಈ ಬಾಡಿ ಬಿಲ್ಟ್ ಯಾವ ಥರ ಇದೆ, ಹೊಳ್ಳಿ ಅದ್ರ ಪ್ರೈಸ್ ಏನು, ಅದೆಲ್ಲ ರಿವೀಲ್ ಮಾಡಿದರೆ ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಹಂಗೆ ಇವಾಗ ಫುಲ್ ಇವೆಂಟನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯೂಟ್ಯೂಬಲ್ಲಿ. ಅಂದರೆ ಏನೇನಾಗುತ್ತೆ, ಹೊಳ್ಳಿ ಬಸ್ ಒಳಗಡೆ ಯಾವ ಥರ ಇದೆ, ಇಂಟೀರಿಯಲ್ ಸೀಟಿಂಗ್ ಹೆಂಗೆ ಕೊಟ್ಟಿದ್ದಾರೆ, ಮುಂದ್ಗಡೆ ಫೇಸ್ ಯಾವ ಥರ ಇದೆ, ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ. ಸೊ ಇವರೆಲ್ಲ ಅವ್ರ ಕಂಪ್ನಿ ಸ್ಟಾಫ್. ಸೊ ಬಸ್ ಈ ಥರ ಇದೆ. ಸೊ ಸಖತ್ ಕ್ಯೂರಿಯಾಸಿಟಿ ಇದೆ ನಂಗೆ ಮಾತ್ರ. ನೋಡೋಣ, ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಎಲ್ಲರೂ ಬರೋಕ್ಕೆ. ಬಂದಮೇಲೆ ಕಂಪ್ಲೀಟಾಗಿ ಒಳಗಡೆ ಹೊರಗಡೆ ಡಿಕ್ಕಿ ಸಮೇತ ಹೆಂಗಿದೆ ಫುಲ್ ವಿಡಿಯೋನ ತೋರಿಸ್ತೀನಿ ನಿಮಗೆ. ನೀವು ಮುಂಚೆನೇ ಹೇಳ್ದಂಗೆ ಚೀಫ್ ಗೆಸ್ಟ್ ಆಗಿ ಜಿ ಪರಮೇಶ್ವರ್ ಸರ್ ಬರಬೇಕಾಗಿದ್ದರು, ಕರ್ನಾಟಕ ಹೋಮ್ ಮಿನಿಸ್ಟರ್ ಅವರು. ಕಾರಣಾಂತರಗಳಿಂದ ಅವರೇನೋ ಬಂದಿಲ್ಲ, ರೀಸನ್ ನನಗೆ ಮಾತ್ರ ಗೊತ್ತಿಲ್ಲ. ಸೊ ಅದಕ್ಕೆ ಇವರೇ ಇನಾಗ್ರೇಷನ್ ಮಾಡಿದ್ರು ಇವಾಗ. ಸೊ ಇವಾಗೆಲ್ಲ ಫಂಕ್ಷನ್ ಮುಗಿದು ಬಸ್ ಫ್ರೀ ಆಯ್ತು. ಬರೀ ಬಸ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಬಸ್ ಬಗ್ಗೆ ಹೆಸರು ಅವಳ ಪ್ರೈಸ್ ಯಾವುದೂ ರಿವೀಲ್ ಮಾಡಿಲ್ಲ ಅವರು. ಸೊ ನೆಕ್ಸ್ಟ್ ತೋರಿಸ್ತೀನಿ. ಸೊ ಮುಂದ್ಗಡೆ ಲೈಟಿಂಗ್ ಮಾತ್ರ ನಿಮ್ಗೆ ಸೇಮ್ ಗುಳೋ ಥರನ ಕೊಟ್ಟಿದ್ದಾರೆ. ಸೊ 2 ಮಿರರ್, ಸಾರಿ 2 ವೈಪರ್ ಕೂಡ ಕೊಟ್ಟಿದ್ದಾರೆ, ಮತ್ತೊಂದು ಚಿಕ್ಕ ಮಿರರ್. ಸೊ ಚೆಸಿ ಬಂದು ಟಾಟಾ ಮೋಟರ್ಸ್ 13.5 ಇದೆ. ಸೊ ಈ ಥರ ಇದೆ ಬಸ್. ಸೊ ಇನ್ನೂ ಜಾಸ್ತಿ ಡೀಟೇಲ್ ಕೊಡೋದಿದೆ ಇದರಲ್ಲಿ. ಜಸ್ಟ್ ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಬನ್ನಿ. ಅಂದರೆ ಬಸ್ ಇನ್ನೂ ಸುಮಾರು ವರ್ಕ್ ಇದೆ ಇದರಲ್ಲಿ. ಸೊ ಇದು ಬಂದು ಡ್ರೈವರ್ ಕ್ಯಾಬಿನ್. ಸೊ ಇವ್ರು ಅನಿಲ್ ಅಣ್ಣ ಅಂತ. ಹಾಯ್ ಅನ್ಬಿಡೋಣ ನಿಮ್ಮೊಂದು ಸತಿ. ಹಾಯ್. ಬನ್ನಿ ಒಳಗಡೆ ಒಂದು ತೋರಿಸ್ತಾ ಹೋಗ್ತೀನಿ ನನಗೆ. ಸೊ ಇದು ಒಂದು ಅಪ್ಪರ್ ಬೆಡ್, ಸಣ್ಣ ಪುಟ್ಟ ಬ್ಯಾಗ್ಗಳಿದೆ, ರ್ಯಾಕ್ ಕೊಟ್ಟಿದ್ದಾರೆ. 2 AC ಬಿಲೋರು ಮತ್ತು ಇಲ್ಲಿ ಕೂಡ 2 AC ಬರೋರು, ರೀಡಿಂಗ್ ಲೈಟ್. ಸೊ ಹೆಡ್ ರೆಸ್ಟ್, ಬ್ಯಾಕ್ ರೆಸ್ಟ್ ಮತ್ತು ಮೊಬೈಲ್ ರೆಕ್ ಹೋಲ್ಡ್ರು. ಸೊ ಇಲ್ಲಿ USB ಚಾರ್ಜರ್ ಇಲ್ಲ. ಸೊ ಈ ಥರ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಇದು ಬಂದು AC, ಇನ್ ಕೇಸ್ AC ಏನಾದ್ರು ಪ್ರಾಬ್ಲಮ್ ಆದಾಗ ವೆಂಟಿಲೇಟರ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಎಮರ್ಜೆನ್ಸಿಯಾಗಿಯೂ ಯೂಸ್ ಮಾಡ್ಬೋದು ಇದನ್ನು. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಅಂತ. ಸೊ ಲೋವರ್ ಬರ್ತ್ ಬಂದರೆ ಈ ಥರ ಐತೆ ನೋಡಿ. ಸೊ ಫುಲ್ಲಿ ಕಂಫರ್ಟಾಗಲ್ಲ ಕೂರ್ಬೋದು. ಸೊ ಇಲ್ಲಿ ಸಣ್ಣ ಪುಟ್ಟ ಬ್ಯಾಗ್ಗಳಿದ್ರೆ ಶೂ ಅಥವಾ ಇಡೋಕ್ಕೆ ಶೂ ರ್ಯಾಕ್ ಥರ ಮಾಡಿದ್ದಾರೆ. ಸೊ ಇನ್ನು ಸಿಂಗಲ್ ಬರ್ತ್. ಸೊ ಇದು ಬಂದು ಸಿಂಗಲ್ ಬರ್ತ್. ಸೊ ಈ ಥರ ಇದೆ. ಇಲ್ಲಿ ಕೂಡ ಸಣ್ಣ ಪುಟ್ಟ ಬ್ಯಾಗ್ಗಳಿಗೆ ರ್ಯಾಕ್ ಕೊಟ್ಟಿದ್ದಾರೆ. AC ಬ್ಲೋರು, ರೀಡಿಂಗ್ ಲೈಟ್. ಸೊ ಹೆಂಗೆ ಹಿಂಗಡೆ ಹೋಗೋಣ. ಸೊ ಪಿಲ್ಲು ಕೂಡ ಕೊಟ್ಟಿದ್ದಾರೆ. ಇಂಟೀರಿಯಲ್ ಮಾತ್ರ ಸಖತ್ತಾಗಿ ಇಷ್ಟ ಆಯ್ತು. ಸೊ ಇನ್ನೊಂದಕ್ಕೆ ನಿಮಗೆ ವೈಟ್ ಆ್ಯಂಡ್ ವೈಟ್ ಬೆಡ್ ಕವರ್ ಮತ್ತು ಬ್ಲ್ಯಾಂಕೆಟ್ ಎಲ್ಲ ಹಾಕಿದಾಗ ಅವಾಗ ಒಂದು ನೋಡೋಕೆ ಲುಕ್ ಸಿಗುತ್ತೆ. ಜಸ್ಟ್ ಇವಾಗ ಹಾಗೆ ಬಾಡಿ ರೆಡಿ ಮಾಡ್ಕೊಂಡು ತೋರ್ಸೋಕ್ಕೆ ಅಂತ ಇದ್ದಾರೆ. ಸೊ ಲೆಂತ್ ಬಂದು ಇದು 13.5 36 ಸೀಟ್ ಇರುತ್ತೆ ಇದರಲ್ಲಿ. ಎಮರ್ಜೆನ್ಸಿ ಎಕ್ಸಿಟ್ ಒಂದು ತೋರಿಸ್ಬಿಡ್ತೀನಿ ಬರ್ರಿ ನಿಮ್ಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾನು ನೋಡಿರೋ ಹೊಸ ಬಸ್ಸಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಸೊ ಹಿಂದ್ಗಡೆ ಇರೋದು ಒಂದೇ ನೋಡಿದ್ದೀನಿ. ಬಟ್ ಇದರಲ್ಲಿ ಇಲ್ಲಿ ಒಂದಿದೆ, ಅದನ್ನು ತೋರಿಸ್ತೀನಿ. ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿ ಸೇಫ್ಟಿ ಫೈರ್ ಸಿಲಿಂಡ್ರ್. ಸೊ ಇದು ಸುಮಾರು ಸತಿ ತೋರಿಸ್ತೀನಿ. ಹ್ಯಾಮರ್ ತೊಗೊಂಬಿಟ್ಟು ಇದು ಹೊಡೆದ್ರೆ ಇಲ್ಲಿ ಓಪನ್ ಆಗುತ್ತೆ ಅಂತೇಳಿ. ಸೊ ಇದು ಬಂದು ಇಲ್ಲಿದೆ ನೋಡಿ. ಸೊ ನಾನು ನೋಡಿರೋ ಪ್ರಕಾರ ರೀಸೆಂಟಾಗಿ ಹೊಸ ಗಾಡಿ ಕಂಡಿಲ್ಲ. ಸೊ ಕೆಲವೊಂಷ್ಟು ಗಾಡಿ ಇಲ್ಲಿ. ಸೊ ಇದರಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲೂ ಕೂಡ ಇದೆ. ಸೊ ಟೋಟಲಿ 4 ಡೋರ್ ಇರಬೇಕು. ಸೊ ಇದರಲ್ಲಿ 4 ಡೋರು ಕೂಡ ಇದೆ. ಸೊ ಇಲ್ಲಿ ಕೂಡ ನಿಮಗೆ ಇದು ವೆಂಟಿಲೇಟರ್ ಆಗಿ ಯೂಸ್ ಮಾಡ್ಬೋದು. ಇನ್ ಕೇಸ್ ಬಸ್ ಏನಾದ್ರು ಪ್ರಾಬ್ಲಮ್ ಆದಾಗ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಓಪನ್ ಮಾಡ್ಕೋಬೋದು ಇದನ್ನು. ಇನ್ನು ಹೊರಗಡೆ ತೋರಿಸೋದಾದರೆ ಇದೊಂದು ತೋರಿಸ್ತಾನೆ ಬನ್ನಿ. ಹೊರಗಡೆ ಹೋಗ್ಬಿಟ್ಟೆ. ಸೊ ಈ ಬಸ್ಸಿಂದು ರೇಟ್ ಬಗ್ಗೆ ಆಗಲಿ ಯಾವುದೂ ಇನ್ನೂ ರಿವೀಲ್ ಮಾಡಿಲ್ಲ ಅವರು. ಹೊಳ್ಳಿ ಅಂದರೆ ರೇಟನ್ನು ಮುಂದೆ ರಿವೀಲ್ ಮಾಡ್ತಾರೆ. ಅಂದರೆ ಜಸ್ಟ್ ಅವ್ರು ಬಸ್ಸನ್ನು ಲಾಂಚ್ ಮಾಡೋ ಇವೆಂಟನ್ನು ಇಟ್ಕೊಂಡಿದ್ರು. ಬನ್ನಿ ಔಟ್ಲುಕ್ ಒಂದು ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಹಾಗೆ ಇಲ್ಲೊಬ್ರು ಲಾಗರ್ ಇದ್ದಾರೆ, ಇವರು ಹಾಯ್ ಅಂತ ಬಿಡಿ. ಇವರು ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರಂತೆ, ಅದಕ್ಕೆ ಬನ್ನಿ ಅಣ್ಣ ಅಂತ ಮಾಡ್ತಾಯಿದ್ವಿ ಇಬ್ಬರು. ಇವಾಗ ನಿಮಗೆ ತೋರಿಸ್ತಾ ಇರೋದು ರೈಟ್ ಸೈಡ್. ಸೊ ಈ ಕಡೆಯಿಂದ ತೋರಿಸ್ತಾ ಹೋಗ್ತೀನಿ. ಹೊಳ್ಳಿ ಡಿಕ್ಕಿ ಫುಲ್ಲೇ
ಒಂಥರ ಬೆಳ್ಳಿ ಡಿಕ್ಕಿ ಅಂತ ಕರೀತಾರೆ, ಆ ಥರ ಇದೆ. ಸೊ ಇದು ನೋಡಿ ಟಾಟಾ ಮೋಟರ್ಸ್ ಕ್ಲಚ್ಚು, ಬ್ರೇಕು, ಎಕ್ಸಿಲೇಟರ್ ಎಲ್ಲ ಇದೆ ಇದಕ್ಕೆ. ಬನ್ನಿ ಮೇನ್ ಹೊರಗಡೆ ಔಟ್ಲುಕ್ ಎಲ್ಲ ತೋರಿಸ್ತೀನಿ. ಸೊ ಇದು ಬಂದು ಆ್ಯಡ್ ಬ್ಲೂ, ಮತ್ತು ಇದು ಡೀಸೆಲ್ ಟಾಕಿ, ಏನು ಚೇಂಜಸ್ ಇರೋಲ್ಲ. ಸೊ ವೈಡ್ ಆ್ಯಂಗಲಲ್ಲಿ ತೋರಿಸ್ಬಿಡೋಣ. ಸೊ ಇವೆಲ್ಲ ಬಂದ್ಬಿಟ್ಟು ಡಿಕ್ಕಿ. ಸೊ ಫುಲ್ಲಿ ನಿಮ್ಗೆ ಲಗೇಜ್ ಅದು ಇಡೋಕ್ಕೆ, ಕಸ್ಟಮರ್ ಲಗೇಜ್ ಇಡ್ಬೋದು ಇಲ್ಲಲ್ಲ ಫುಲ್ಲು. ಸೊ ಈ ಥರ ಇದೆ ನೋಡಿ. ಸೊ ಇದಕ್ಕೆ ನಾವು ಡ್ರೈವಿಂಗ್ ಲ್ಯಾಂಗ್ವೇಜಲ್ಲಿ ಆರ್ಬಾರ್ ಡಿಕ್ಕಿ ಅಂತ ಕರಿತೀವಿ, ಕೆಲವೊಬ್ಬರು ಬೆಳ್ಳಿ ಡಿಕ್ಕಿ ಅಂತಲೂ ಕರೀತಾರೆ ಇದಕ್ಕೆ. ಸೊ ಡಿಕ್ಕಿ ಮಾತ್ರ ಹೆವಿ ಇದೆ. ಸೊ ಹಿಂದ್ಗಡೆ ರಿಯರ್ ವ್ಯೂ ಬಂದ್ಬಿಟ್ಟು ಈ ಥರ ಇದೆ. ಸೊ ಎಮರ್ಜೆನ್ಸಿ ಎಕ್ಸಿಟ್ ಫುಲ್ಲಿ ದೊಡ್ಡದಾಗೆ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ನೇಮ್ ಬೋರ್ಡ್ LED ಬರುತ್ತೆ, ಅಲ್ಲಿ ಟ್ರಾವೆಲ್ಸ್ ನೇಮೆಲ್ಲ ಹಾಕೋಬೋದು. ಕ್ರೆಸ್ಟ್ ಲೈನ್ ಅಂತ ಅವ್ರ ಕಂಪ್ನಿಯೊಂದು ಲೋಗೋ ಕೊಟ್ಟಿದ್ದಾರೆ, ಈ ಥರ ಬ್ಯಾಜಿಂಗ್. ಫಸ್ಟ್ ಒಂದು ಸತಿ ಔಟ್ಲುಕ್ ನೋಡ್ಕೊಂಬಿಡಿ, ಆಮೇಲೆ ಟಿಕ್ಕಿ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಸ್ಟೆಪ್ನಿ ಇಡೋಕ್ಕೆ, ಇಲ್ಲೂ ಕೂಡ ನೀವು ಸಣ್ಣ ಪುಟ್ಟ ಲಗೇಜ್ಗಳು ಥರ ಇಟ್ಕೋಬೋದು, ಕಸ್ಟಮರ್ದು ಕೂಡ. ಸೊ ಇದು ಕಂಪ್ಲೀಟ್ಲಿ ಬಂದು ನಿಮಗೆ ಕಸ್ಟಮರ್ ಲಗೇಜ್ ಇಡೋಕ್ಕೆ ಅಂತಲೇ ಮಾಡಿರೋದು. ಸೊ 3 ಫುಲ್ಲಿ ಓಪನ್ ಇದೆ ಇದು. ಸೊ ಆನ್ ಕ್ಯಾಮ್ರಾ ಇಟ್ಟೇ ಮಾಡ್ತಾಯಿದ್ದೀನಿ. ಓಕೆ, ಸ್ಟಿಲ್ ಹಿಂಗಿದೆ ನೋಡಿ. ಅಂದರೆ ಒಂದೇ ಟೇಕಲ್ಲಿ ತೊಗೊಳ್ತಾ ಇದ್ದೀನಿ, ಟೈಮ್ ಜಾಸ್ತಿ ಇಲ್ಲ. ಸೊ ಗಾಡಿ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಬ್ಯಾಟ್ರಿ ಡಿಕ್ಕಿ. ಸೊ ಇಲ್ಲಿ ಕೂಡ ನೀವು ಇನ್ವರ್ಟರು ಮತ್ತು ಟೂಲ್ಸ್ ಏನಾರು ಇಟ್ಕೊಳ್ಳೋಕೆ ಇಷ್ಟು ಸ್ಪೇಸ್ ಇರುತ್ತೆ. ಸೊ ಸ್ಪೇಸ್ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಇದೆ. ಸೊ ಕಸ್ಟಮರ್ ಬೇಕಾದಷ್ಟು ಬ್ಯಾಗ್ ತಂದು ಹಾಕೋಬೋದು. ಸೊ ಇದಿಷ್ಟು ನೋಡೋಣ ಕ್ರಿಸ್ಲೆಂಟ್ ಅವ್ರು ಲಾಂಚ್ ಮಾಡಿರುವಂಥ ಬಸ್. ಇದರದ್ದು ರೇಟ್ ಬಗ್ಗೆ ಏನೂ ರಿವೀಲ್ ಮಾಡಿಲ್ಲ. ಅವ್ರು ರಿವೀಲ್ ಮಾಡಿದ ತಕ್ಷಣ ನಾನು ಅದು ಇಮಿಡಿಯೇಟಾಗಿ ಹೇಳ್ತೀನಿ. ಅದೇ ಕೇಳಿದೆ ಇವತ್ತವರಿಗೆಲ್ಲ, ಜಸ್ಟ್ ನಾವು ಲಾಂಚಿಂಗ್ ಇವೆಂಟ್ ಅದಷ್ಟು ಇಟ್ಕೊಂಡಿದ್ದೀವಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ರೇಟು ಮತ್ತೇನಾದ್ರು ಮತ್ತೇನೋ ಚೇಂಜಸ್ ಸುಮಾರು ಮಾಡೋದಿದೆ ಅಂತೆ. ಅದು ಚೇಂಜಸ್ ಮಾಡಿದ್ಮೇಲೆ ಒಳ್ಳೆ ಮಾಡಲ್ ಇದರಲ್ಲಿ ಬೇರೆ ಬೇರೆ ಬರುತ್ತೆ. ಸೊ ಅಂದರೆ ಇದೇ ಒಂದೇ ಫೈನಲ್ ಅಲ್ಲ, ಇನ್ನೂ ಮುಂದೆ ಸುಮಾರು ಮಾಡಲ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮುಂದೆ ನೋಡೋ ಸೇಪ್ ಇದೆಯಲ್ಲ, ಸೇಪ್ ಸುಮಾರು ಚೇಂಜಸ್ ಬರುತ್ತಂತೆ. ಅದು ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದಿಷ್ಟು ಹೆಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಈ ಬಾಡಿ ಬಿಲ್ಡರ್ ಬಗ್ಗೆ, ಸೇಪ್ ಬಗ್ಗೆ ಅದನ್ನೊಂದು ಕಮೆಂಟ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.